ಗುಡ್ ಮಾರ್ನಿಂಗ್. ಓಂ ಶಾಂತಿ. ಇವತ್ತು ಲೈಫ್ ಸ್ಕಿಲ್ಗೆ ಸ್ವಾಗತ ತಮಗೆಲ್ಲರಿಗೂ. ಸೊ ಇವತ್ತು ಫೋಕಸ್ ಬಗ್ಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಗ್ರೂಪಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಸೊ ಯಾವ ಮನುಷ್ಯ ಫೋಕಸ್ ಮಾಡಲ್ವಲ್ಲ ಅಲ್ಲಿ ಡೆವಲಪ್ಮೆಂಟ್ಸ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಡೈವರ್ಸಿಫಿಕೇಷನ್ ಆಗುತ್ತೆ. ಎಲ್ಲಿ ಡೈವರ್ಸಿಫಿಕೇಷನ್ನ ಒಂದೇ ಕಡೆ ನಾವು ಕೇಂದ್ರೀಕರಿಸ್ತೀವೋ ಆವಾಗ ಡೆವಲಪ್ಮೆಂಟ್ ಆಗಿ ಶುರುವಾಗುತ್ತೆ ನಮ್ಮ ಮಾತು. ಆ್ಯಕ್ಚುಲಿ ನಾನು ಫೋಕಸ್ ಮಾಡಿಲ್ಲ ಅಂದರೆ ನನ್ನ ಫ್ಯೂಚರ್ ಬಗ್ಗೆ ನನಗೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ ಎಕ್ಸ್ಪೆಷಲಿ. ಸೊ ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ ನಮಗೆ, ಫೋನ್ಗಳಿಂದ ಇರ್ಬೋದು, ಮಾಧ್ಯಮದಿಂದ ಇರ್ಬೋದು, ಪೇಪರ್ಸಿಂದ ಸಾಕಷ್ಟು ಡಿಸ್ಟರ್ಬೆನ್ಸ್. ಅಂದರೆ ನನ್ನ ಒಂದು ಕಡೆ ಫೋಕಸ್ ಮಾಡಲಿಕ್ಕೆ ಮೈಂಡ್ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದು ಭಾಳ ಈಸಿ ಆಗ್ತಾಯಿದೆ ಮಾತು ಇವತ್ತು. ಸೊ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಸಕ್ಸಸ್ ಅಂದರೆ ಬರೀ ಬ್ಯುಸಿ ಅಂತಲ್ಲ, ನನ್ನ ಫ್ಯೂಚರ್ ಬಗ್ಗೆ ಫೋಕಸ್ ಮಾಡೋದು ಸಕ್ಸಸ್ ಎಕ್ಸ್ಪೆಷಲಿ. ಸೊ ಈವನ್ ವೆಯ್ಟ್ ಲಾಸ್ ಇರ್ಬೋದು, ವೆಯ್ಟ್ ಗೇನ್ ಇರ್ಬೋದು, ನನ್ನ ಮೈಂಡ್ ಸೆಟ್ ಇರ್ಬೋದು, ಪ್ರತಿಯೊಂದರ ಮೇಲೆ ನಾವು ಫೋಕಸ್ ಮಾಡಿಲ್ಲ ಅಂದರೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಮಾತು. ಸೊ ಇವತ್ತು ಹೆಂಗಿರುತ್ತೆ ಫೋಕಸ್ ಅಂದರೆ, ಭಾಳಷ್ಟು ಜನ ಸಕ್ಸಸ್ ಆಗಿರ್ತಕ್ಕಂಥ ಪೀಪಲ್ಸ್ ನೋಡಿರಿ, ಅವರು ಕೆಲವೊಂದು ಎಲ್ಲದರ ಟಾರ್ಗೆಟ್ಸ್ ಇಟ್ಕೊಂಡ್ಬಿಟ್ಟು ಕೆಲವೊಂದು ಟಾರ್ಗೆಟ್ ಯಾವ ಅರ್ಜೆಂಟ್ ಇರ್ತೈತೆ, ಯಾವ್ದು ಅಚೀವ್ ಮಾಡೋದ್ರಿಂದ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸಪೋಸ್ ನಾನು ವೆಯ್ಟ್ ಲಾಸ್ ಆಗಬೇಕನ್ನೋದಾಗಿದ್ದರೆ, ನನ್ನ ಆರೋಗ್ಯ ಸಮಸ್ಯೆ ಇದೆ, ನಾನು ವೆಯ್ಟ್ ಲಾಸ್ ಆಗಬೇಕಂದ್ರೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಫೋಕಸಿಂಗ್ ಮಾಡ್ತೇವೆ. ಮತ್ತು ಈ ಬೂತ್ ಕನ್ನಡಿನ ಕಂಟಿನ್ಯೂಸ್ ಆಗಿ ಸೂರ್ಯನ ಬಿಸಿಲಿಗೆ ಇಟ್ಬಿಟ್ರೆ ಅದ್ರ ಕೆಳಗಡೆ ಇರ್ತಕ್ಕಂಥ ಪೇಪರ್ ಬರ್ನಾಗಿ ಹೋಗುತ್ತೆ ನೋಡಿರಿ. ಅಂದರೆ ಅದು ಸೂರ್ಯನ ಕಿರಣ ಅಷ್ಟು ತೊಗೊಂಡೋಗಿ ಒಂದ್ರ ಕಡೆಗಳ ಬಿಡುತ್ತೆ ಮತ್ತು. ಸೊ ಆ ಥರ ಫೋಕಸ್ ಮಾಡಬೇಕು. ಫೋಕಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಥಿಂಗ್ ನನ್ನ ಲೈಫಲ್ಲಿ. ಸೊ ಫೋಕಸ್ ನಾವು ಡೈವರ್ಸಿಫಿಕೇಷನ್ ಆದರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗ್ತೀವಿ. ಸೊ ಫೋಕಸ್ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ಏನಾಗುತ್ತೆ, ಫಸ್ಟ್ ನನ್ನ ಬ್ರೈನಲ್ಲಿ ನನಗೆ ಮೆಮೊರಿ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗುತ್ತೆ, ಆಮೇಲೆ ಡಿಸಿಪ್ಲಿನ್ ಇರಲ್ಲ, ಆಮೇಲೆ ಡಿಸಿಷನ್ ಮೇಕಿಂಗ್ ತೊಂದರೆ ಆಗುತ್ತೆ, ಲಾಂಗ್ ಟರ್ಮ್ ಥಿಂಕಿಂಗ್ ಇರಲ್ಲ, ಜಾಸ್ತಿ ನಾವು ಫೋಕಸ್ ಇರಲ್ಲ ಅನ್ನೋದಾದರೆ. ಸೊ ಇನ್ನೂ ಒಂದು ಬಿಕಾಸ್ ಆಫ್ ನಾವು ಏನು ಫಿನಿಶ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದನ್ನು ಫಿನಿಷ್ ಮಾಡೋಕ್ಕಾಗಲ್ಲ ಫೋಕಸ್ ಇಲ್ಲ ಅಂದರೆ. ಫೋಕಸ್ ಇದ್ದರೆ ಏನು ಸ್ಟಾರ್ಟ್ ಮಾಡಿರ್ತೀವಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಬರ್ತೈತೆ. ಸೊ ಸ್ಮಾಲ್ ವಿನ್ಸ್ನ ಡೈಲಿ ನಾವು ಎಂಜಾಯ್ ಮಾಡ್ಬೋದು ದೊಡ್ಡ ಇದ್ರ ಥರ. ಸೊ ಅದು ಕಂಪಲ್ಸರಿಯಾಗಿ ಈ ಥರ ಫೋಕಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ನಾವು ಫೋಕಸ್ ಮಾಡಬೇಕು, ದಿನಾಲು ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೋದು ಅಂದರೆ, ನನ್ನ ಬ್ರೈನ್ಗೆ ಒಂದು 30 ಮಿನಿಟ್ಸು ರೆಗ್ಯುಲರಾಗಿ ಶಾರ್ಪರ್ ಮಾಡ್ತಿರ್ಬೇಕು. ಅಂದರೆ ಇವನ್ ಮೆಡಿಟೇಷನ್ ತೊಗೊಂಡು ಅಥವಾ ಗೋಲ್ಸ್ ಬರ್ಕೊಂಡು ಏನು ಎಮರ್ಜೆನ್ಸಿ ಇದೆ, ಯಾವ್ದು ಎಮರ್ಜೆನ್ಸಿ ಇಲ್ಲ, ಇದನ್ನು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಬಾಡಿ ಹೈಡ್ರೇಟ್ ಮಾಡಿಕೊಂಡು, ಎಕ್ಸಸೈಸ್ ಮಾಡಿಕೊಂಡು, ಶೇಕ್ ತೊಗೊಂಡು ಅಪ್ ಟು ಡೇಟ್ ಮಾಡಿಕೊಂಡು ಬಾಡಿ ರೆಡಿಯಾಗಿದ್ದರೆ ನಮ್ಮ ಫೋಕಸಿಂಗ್ ಇರುತ್ತೆ ಆ ಮಾತು. ಸೊ ಪುಸ್ತಕ ಓದ್ತಕ್ಕಂತಿರ್ಬೋದು, ಆಮೇಲೆ ಜಂಕ್ ಫುಡ್ ಬಗ್ಗೆ ಅವಾಯ್ಡ್ ಮಾಡಬೇಕು ನಾವು ರೆಗ್ಯುಲರಾಗಿ, ಸ್ಲೀಪ್ ಬೇಗ ಮಾಡ್ಕೋಬೇಕು. ಸೊ ಇವೆಲ್ಲ ಮಾಡೋದ್ರಿಂದ ನನಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ ಫೋಕಸ್ ಮಾಡೋದಕ್ಕೆ ಅದರ ಮೇಲೆ. ಸೊ ಏನು ನಾವು ಏನು ಸ್ಟಾರ್ಟ್ ಮಾಡಿದ್ವಿ ಅದನ್ನು ಫಿನಿಷ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಮೋರ್ ಟೈಮ್ ಸಿಗುತ್ತೆ, ನನಗೆ ಫೋಕಸ್ ಇರುತ್ತೆ, ಕ್ಲಾರಿಟಿ ಬರುತ್ತೆ, ವಿಷನ್ ಅಚೀವ್ಮೆಂಟ್ಸಿಗೆ ಬರ್ತೀನಿ ನಾನೆಲ್ಲ. ಸೊ ಹಾಗಾಗಿಬಿಟ್ಟು ಪ್ರತಿದಿನಲ್ಲೂ ನಾವು ಫೋಕಸ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ನಾನು ಏನು ಸ್ಟಾರ್ಟ್ ಮಾಡಿದ್ದೀನೋ ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ಅಂದ್ಕೊಂಡಿದ್ರೆ ಅಚೀವ್ ಮಾಡೋದು ಈಸಿ ಆಗುತ್ತೆ. ಪ್ರತಿಯೊಂದು ಇಂಪಾರ್ಟೆಂಟ್. ಈವನ್ ನಾವು ಓವರ್ ಥಿಂಕಿಂಗ್ ಮಾಡಬಾರ್ದು, ಸರಿಯಾಗಿ ಬಾಡಿ ಮೇಂಟೈನ್ ಮಾಡ್ಕೋಬೇಕು, ಸ್ಟ್ರೆಸ್ ತೊಗೋಬಾರ್ದು. ಇದನ್ನೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದಾಗ ಮಾತ್ರ ನಾನು ಫೋಕಸ್ ಮಾಡಿಕೊಂಡು ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನು ಪ್ರತಿದಿನವೂ ಮಾಡೋದ್ರಿಂದ, ಪ್ರತಿದಿನ ನಾವು ಫೋಕಸ್ ಮಾಡೋದ್ರಿಂದ ನನ್ನ ಗೋಲ್ಸ್ ಮೇಲೆ, ನಮ್ಮ ಗುರಿಗಳ ಮೇಲೆ ಈಸಿಯಾಗಿ ಅಚೀವ್ ಮಾಡ್ತೀವಿ ಮಾತು. ಸೊ ಅದನ್ನು ಅಚೀವ್ ಮಾಡಬೇಕಪ್ಪ ಅಂದರೆ ನನ್ನ ಗೋಲ್ಸ್ ಭಾಳ ಇಂಪಾರ್ಟೆಂಟು. ಗೋಲ್ಸ್ ಮೇಲೆ ಫೋಕಸಿಂಗ್ ಭಾಳ ಇಂಪಾರ್ಟೆಂಟು. ಯಾವ ಮನುಷ್ಯ ಫೋಕಸ್ ಮಾಡ್ತಾನೆ ಆ ಮನುಷ್ಯ ಸಕ್ಸಸ್ ಆಗ್ತಾನೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾವು ನಿಮ್ಮನ್ನು ಟ್ರ್ಯಾಕ್ ಮಾಡ್ತೀವಿ. ನಿನ್ನೆ ಏನು ಮಾಡಿದ್ರೆ ಫೋಕಸ್, ಇವತ್ತು ಇನ್ನೂ ಎಷ್ಟು ಬೇಕಿದೆ ಅಂತೇಳಿ ಅದ್ರ ಮೇಲೆ ನೀವು ಮಾಡ್ಕೊಂತ ಹೋಗ್ಬೋದು. ಥ್ಯಾಂಕ್ ಯು. ಓಂ ಶಾಂತಿ.